ನಮ್ಮೊಳಗೆ ದೇವರನ್ನು ಕಂಡಾಗ ಹೊರಗಿನ ದೇವರು ಕಾಣಲಿಕ್ಕೆ ಸಾಧ್ಯವಾಗ್ತದೆ ರೀ. ಒಂದು ಉದಾಹರಣೆ ಹೇಳ್ತಾನೆ ನಮ್ಮೊಳಗೆ ದೇವ್ರು ಹೆಂಗಿರ್ತಾನೆ ಅನ್ನೋದು. ಬಹಳ ಭಕ್ತಿವಂತ ಭಕ್ತರಿ. ಅವ ಯಾರ ಮೇಲೆ ಭಾಳ ಭಕ್ತಿ ಇಟ್ಟಿದ್ನಂದ್ರೆ ಗಣಪತಿ ಮೇಲೆ ಭಾಳ ಭಕ್ತಿ ಇಟ್ಟಿದ್ರಿ. ಒಬ್ಬೊಬ್ಬರು ಗಣಪತಿ ಮೇಲೆ ಭಾಳ ಭಕ್ತಿ ಇರ್ತೈತಿ, ಒಬ್ಬೊಬ್ಬರಿಗೆ ಮಾರುತೇಶ್ವರ ಮೇಲೆ ಭಾಳ ಭಕ್ತಿ ಇರ್ತೈತಿ, ಒಬ್ಬೊಬ್ಬರಿಗೆ ಸಿದ್ಧಿಪುರುಷ ರಾಮಲಿಂಗೇಶ್ವರ ಮೇಲೆ ಭಕ್ತಿ ಇರ್ತೈತಿ, ಒಬ್ಬೊಬ್ಬರಿಗೆ ದೇವ್ರ ಮೇಲೆ ಬಹಳ ಭಕ್ತಿ ಇರ್ತೈತಿ. ಆ ಭಕ್ತನಿಗೆ ಯಾವ ದೇವ್ರ ಮೇಲೆ ಭಕ್ತಿ ಇತ್ತು ರೀ? ಗಣಪತಿ ದೇವ್ರ ಮೇಲೆ ಭಾಳ ಭಕ್ತಿ ಇತ್ತು. ಒಂದು ದಿನ ಗಣಪತಿ ಹಬ್ಬ ಬಂತು. ಹೆಂಡ್ತಿಗೆ ಹೇಳಿದವ, ನೋಡು ನನ್ನ ದೇವರು, ನನ್ನ ಭಾಗ್ಯದ ಸ್ವರೂಪ, ನನ್ನ ಭಾಗ್ಯದ ಸ್ವರ್ಗ ದೇವರು ಇವತ್ತು ನಮ್ಮ ಮನೆಗೆ ಬರ್ತಾನೆ, ನೀನು ಮೃಷ್ಟಾನ ಭೋಜನ ಮಾಡ್ಬೇಕು. ನೋಡು, ಗಣಪತಿಗೆ ಇಡೀ ಏನು ಮಾಡ್ತೀರಿ ಪ್ರೀತಿಯಿಂದ? ಕಡುಬು, ಲಾಡು, ಮೋದಕ ರೀ. ಗಣಪತಿಗೆ ಇಷ್ಟವಾಗಿರ್ತಕ್ಕಂಥ ಪ್ರಸಾದ ಕಡುಬು, ಲಾಡು, ಮೋದಕ ಇವು. ಹಂಗಾಗಿ ಏನು ಮಾಡಿದ್ಲು ರೀ? ಕಡುಬು ಮಾಡಿದ್ಲು, ಮೋದಕ ಮಾಡಿದ್ಲು, ಲಾಡು ಮಾಡಿದ್ಲು, ಅನ್ನ ಸಾರು ಮಾಡಿದ್ಲು. ನಮ್ಮ ಮನೆಗೆ ಗಣಪ ಬರ್ತಾನೆ. ಏನೆಲ್ಲ ಅಡುಗೆ ಮಾಡಿದ್ಲು. ಇವ ಭಕ್ತಿಯಿಂದ ದೇವ್ರ ಪೂಜೆ ಮಾಡಿ ಮಡಿ ಉಡಿಯಿಂದ ಗಣಪನ ತರಕ್ಕೆ ಹೋದ್ರಿ. ಗಣಪನ ತೊಗೊಂಡು ಬಂದ. ನೀವು ಗಣಪತಿ ಹಬ್ಬದಾಗ ಗಣಪನ ಇಡ್ತೀರಿಪ್ಪ, ಗಣಪನ ಇಡ್ತೀರಿ. ನೀವು ಹೆಂಗೆ ಇಡ್ತೀರಿ? ಮಂಟಪ ಕಟ್ತೀರಿ, ಭಾಳ ಚಂದ ಅಲಂಕಾರ ಮಾಡ್ತೀರಿ, ಲೈಟಿನ ಸರ ಹಾಕ್ತೀರಿ, ಹೂವಿನ ಮಾಲೆ ಹಾಕ್ತೀರಿ, ಏನೆಲ್ಲ ಅಲಂಕಾರ ಮಾಡಿ ಒಟ್ಟು ಗಣಪನ ಮನೆಯೊಳಗೆ ಸ್ಥಾಪನೆ ಮಾಡ್ತೀರಲ್ಲ, ಹಂಗೆ ಅವನು ಕೂಡ ಮಂಟಪ ಕಟ್ಟಿದ್ದ, ಭಾಳ ಚಂದ ಲೈಟಿನ ಮಾಲೆ ಹಾಕಿದ್ದ, ಲೈಟಿನ ಸರ ಹಾಕಿದ್ದ, ಹೂವಿನ ಮಾಲೆ ಹಾಕಿದ್ದ, ಭಾಳ ಚಂದ ಗಣಪನ ತೊಗೊಂಡು ಬಂದ. ಓಕಳಿ ಮಾಡಿದ್ಲು ಹೆಂಡತಿ, ಓಕಳಿ ಚೆಲ್ಲಿದ, ಗಣಪನ ಸ್ಥಾಪನೆ ಮಾಡಿದ್ರಿ ಮನ್ಯಾಗ. ಗಣಪನ ಸ್ಥಾಪನೆ ಮಾಡಿದ ಬಳಿಕ ಪೂಜೆ ಮಾಡಬೇಕಲ್ಲ, ಚಲೋ ಸಮಯ ನೋಡಿ ಪೂಜೆ ಮಾಡಿದರು. ಪೂಜೆ ಮಾಡಿದ ಬಳಿಕ ರಾತ್ರಿ 8 ಗಂಟೆಗೆ ಪೂಜೆ ಮಾಡಿದರು. ಮತ್ತು ಅವನಿಗೆ ಎಡಿ ಹಿಡಿಬೇಕಲ್ರಿ. ಮಂಗಳಾರತಿ ಆದ ಬಳಿಕ ಕಾಯಿ ಹೊಡೆದ ಬಳಿಕ ಎಡಿ ಹಿಡಿಬೇಕಲ್ಲ. ಒಂದು ಗಂಗಾಳದೊಳಗೆ ಒಂದು 5 ಕಡುಬು, ಒಂದು 5 ಮೋದಕ, ಒಂದು 5 ಲಾಡು ಇಟ್ಕೊಂಡು ಒಂದಿಷ್ಟು ಅನ್ನ ಸಾರು ಎಡಿ ಮಾಡಿ ಗಣಪನ ಮುಂದೆ ಇಟ್ರಿ. ಅವ ಏನು ತಿಳ್ಕೊಂಡಿದ್ದ? ಇಷ್ಟಾಕಂದ ಕಡುಬು ಇಟ್ಟವಿ, ಇಷ್ಟಾಕಂದ ಮೋದಕ ಇಟ್ಟವಿ, ಇಷ್ಟಾಕಂದ ಲಾಡು ಇಟ್ಟವಿ, ನಮ್ಮ ಗಣಪ ಹೊಡ್ತುಂಬ ಉಣ್ಲಿ, ನಮ್ಮ ಗಣಪ ಹೊಡ್ತುಂಬ ತಿನ್ನಲಿ, ಆನಂದ ಇರಲಿ ನಮ್ಮ ಗಣಪ ಅಂತ ತಿಳ್ಕೊಂಡು ಹೆಂಗೆ ತಿಂತಂತಡಿ ನಮ್ಮ ಗಣಪ ಅಂತ ನೋಡ್ಕೊಂತನ ಕುಂತೇವ. ಮತ್ತು ನಿಮ್ಮ ಮನ್ಯಾಗ ಏನಾರು ಗಣಪ ತಿಂದವನ್ರಿಪ್ಪ ನಿಮ್ಮ ಮನ್ಯಾಗ ಗಣಪ? ನಮ್ಮೂರಾಗಂತರೂ ತಿಂದಿಲ್ಲ, ನಮ್ಮ ಮನೆಯ ಗಣಪನೂ ತಿಂದಿಲ್ಲ. ಮತ್ತು ನಿಮ್ಮ ಮನ್ಯಾಗ ಗಣಪ ಏನಾರು ತಿಂದಿಲ್ಲ. ಅವ ಏನು ಮಾಡಿದ? ಗಣಪ ಹೆಂಗೆ ತಿಂತ ಇದೆ ಅಂತಂದೇಳಿ ನೋಡ್ಕೊಂತನ ಕುಂತ್ರಿ. 10 ಗಂಟೆ ಆತೇವ, 10 ಆತು, ರಾತ್ರಿ 12 ಆತು. ಗಣಪ ತಿಂದದ ರೀ ಅದು. ಸುಮ್ಮನೆ ಎಡಿ ಮಾಡಿ ಬಿಡೋದ್ರಿ. ಎಡಿ ಸುಮ್ಮನೆ ದೇವ್ರಿಗೆ ಎಡಿ, ಅದು ನಮ್ಮ ಹೊಟ್ಟೆಗೆ ಎಡಿ ಆಗ್ತದೆ ಅದು. ಅವ 12 ಗಂಟೆ ಆದ್ರೂ ನೋಡ್ಕೊಂತನ ಕುಂತಾನೆ. ಯಾಕೆ ಗಣಪ ತಿನ್ನವಲ್ಲ, ಓಹೋ ಇವನ ಮುಂದೆ ನಾ ಕುಂತಿದ್ದಕ್ಕೆ ತಿನ್ನವಲ್ಲ ಏನಂತ ತಿಳ್ಕೊಂಡು ಲೈಟ್ ಆಫ್ ಮಾಡಿದ್ರಿ. ಒಂದು ಸಣ್ಣ 0 ಬಲ್ ಬಿಟ್ಟ. ಬಹುಶಃ ಬೆಳಕಿಗೆ ನಾ ಕುಂತಿದ್ದಕ್ಕೆ ತಿನ್ನವಲ್ಲ ನನ್ನ ಗಣಪ ಅಂತಂದೇಳಿ ಲೈಟ್ ಯಾವಾಗ ಆಫ್ ಮಾಡಿದ್ನಲ್ಲ, ಗಣಪನ ವಾಹನ ಯಾವುದ್ರಿ? ಇಲಿಯಪ್ಪ. ಅವ ಹಗೂರ್ಕ ಬಂದ್ರಿ. ನಾವು ನನಗೆ ಒಂದು ಅಕ್ಕಿ ಕಳ್ಸತ್ತಿಗೆ ಇಡಂಗಿಲ್ಲ ನೋಡಿ, ಇವನು ಮುಂದೆ ಲಾಡು ಇಟ್ಟಾನ, ಕಡುಬು ಬಿಟ್ಟಾನ, ಮೋದಕ ಇಟ್ಟಾನ, ಇವ ಯಾವತ್ತು ತಿಂದಾನಿವ ನನ್ನ ಒಡೆಯ, ಇವು ಇವು ಅಂತ ತಿಳ್ಕೊಂಡು ಬಡ ಅವ ಏನು ಮಾಡಿದ್ರಿ? ಇಲಿಯಪ್ಪ ಗಣಪನ ಮುಂದೆ ಏನು ಲಡ್ಡು ಇಟ್ಟಿದ್ನಲ್ರಿ, ಲಾಡು, ಆ ಲಾಡು ಕೈಯಾಗಿ ಹಿಡ್ಕೊಂಡು ಕುತ್ಕೊಂಡು ತಿನ್ನಾಕತ್ತಿತ್ತು. ಅದನ್ನು ಯಾರು ನೋಡಿದ್ರಿ? ಇವ ಭಕ್ತ ನೋಡಿದ. ಅಲ್ಲಿ ನನ್ನ ಗಣಪನ ಎಡಿನ ಇಲಿಯಪ್ಪ ತಿನ್ನಾಕತ್ಯಾನಂದ್ರೆ ಪವರ್ಫುಲ್ ಗಣಪ ಅಂತ ತಿಳ್ಕೊಂಡಿದ್ದೆ. ಗಣಪನ ಎಡಿ ತಿಂದಿಲ್ಲ. ಹಾಗಾದ್ರೆ ಇಲಿಯಪ್ಪನ ಎಡಿ ತಿನ್ನಾಕತ್ಯಾನ, ಲಾಡು ತಿನ್ನಾಕತ್ಯಾನ ಅಂದ್ರೆ ಗಣಪ ದೇವರಲ್ಲ. ಯಾವುದು ದೇವ್ರಿ? ಇಲಿ ದೇವರು. ಇಲಿ ದೇವ್ರು ಅಂದ್ರೆ ಅವ ಇಂಥ ಇಲಿ ದೇವ್ರು ಬಿಟ್ಟು ನಾನು ಹೋಗಿ ತಿನ್ನಲಾರ್ದ ದೇವ್ರು ಅಂತ ತಿಳ್ಕೊಂಡೇನಪ್ಪ ಅಂತ ತಿಳ್ಕೊಂಡು ಒಂದಿನ ಬೆಳಕು ಹರಿತ್ರಿ. ಆ ಇಲಿ ಹಿಡಿದ್ರಿ. ಅದನ್ನು ಇಲಿ ಹಿಡಿದ ಹೇಳ್ತಾನೆ ನಿಮಗೆ. ಆ ಇಲಿ ಜಳಕ ಮಾಡಿಸೋದೇನ್ರಿ, ಕ್ಲಿನಿಕ್ ಶ್ಯಾಂಪು ಹಚ್ಚೋದೇನು, ಡವ್ ಶ್ಯಾಂಪು ಹಚ್ಚೋದೇನು, ನೋಡ್ಬೇಕ್ರಿ, ಸೋಪ್ ಹಚ್ಚೋದೇನು, ಅದಕ್ಕೆ ಭಾಳ ಚಂದ ಅರಿಬಿ ತೊಗೊಂಡು ಒರೆಸೋದೇನು, ಅದಕ್ಕೆ ವಿಭೂತಿ ಹಚ್ಚೋದೇನು, ಕುಂಕುಮ ಹಚ್ಚೋದೇನು, ಪತ್ರಿ ಎರ್ಸೋದೇನು, ಊದುಬತ್ತಿ ಬೆಳಗೋದೇನು. ಯಾಕೆ? ಇಲಿ ನನ್ನ ದೇವ್ರದ. ಹೆಂಡ್ತಿಗಳಿದ, ನೋಡು ಇದಕ್ಕೊಂದು ರೂಮ್ ಮಾಡೋಣ, ಈ ರೂಮ್ನ್ಯಾಗ ಒಂದು ಅಕ್ಕಿ ಚೀಲ ಇಡೋನು, ಎಷ್ಟರ ಯಾಕ್ತೀನಿ ನಾನು ದೇವ್ರು ಇಲಿಯಪ್ಪ ಅಕ್ಕಿನ. ಒಂದು ರೂಮ್ ಮಾಡಿದೆವು ಅದಕ್ಕೆ. ತಾವು ಮಲ್ಕೊಳ್ಳೋ ರೂಮ ಬಿಟ್ಟು ಕೊಟ್ರಿ. ಅದಕ್ಕೆ ಒಂದು ರೂಮ್ ಮಾಡಿದ, ಒಂದು ಅಕ್ಕಿ ಚೀಲ ಒಟ್ಟಿದ. ಅದು ಇಲಿ ಅಕ್ಕಿ ತಿಂದು ನಾ ಏನು ಪುಣ್ಯ ಮಾಡೀನಪ್ಪ ಅಂತಂದು ಹೇಳಿ ಅದು ಹೆಂಗೆ ಆಗೈತೆ ರೀ, ಒಂದು ನಮನಿ ಹೆಗ್ಣದ ಮರಿ ಆದಂಗೆ ಆತೇವ. ಅದು ತಿಂದು ಹೆಗ್ಣದ ಮರಿ ಆದಂಗೆ ಆತಲ್ಲ. ಆ ಮನೆಯೊಳಗೆ ಒಂದು ಬೆಕ್ಕಿತ್ತೇವ. ನಿಮ್ಮ ಮನ್ಯಾಗ ಅದಾವ ನೀವು ಬೆಕ್ಕು ಅಂತೀರ, ಕಾಮಿ ಅಂತೀರಿ, ಕ್ಯಾಟ್ ಅಂತೀರಿ. ಬೆಕ್ಕಿತ್ರಿ ಆ ಮನ್ಯಾಗ. ಆ ಬೆಕ್ಕಂತಿತ್ತಂತ ಇವನು ನನಗಿಂತ ಹಿಂದೆ ಬಂದೈತಿದ್ದು ಇಲ್ಲಿ ಈ ಟಿದ್ದಿತ್ತಿದು 1 ತಿಂಗಳದ ಹಿಂಗಾಗೈತೆ ನೋಡು. ಇದನ್ನು ಯಾವಾಗ ಹಿಡ್ದೇನೆ ಯಾವತ್ತು ತಿಂದೇನೆ ಇದನ್ನು. ಅದು ಬೆಕ್ಕಂತಿತ್ತಂತೇವೆ. ಇದನ್ನು ಯಾವಾಗ ಹಿಡ್ದೇನೆ ಯಾವತ್ತು ತಿಂದೇನೆ. ಆ ಇಲಿ ಸ್ವಭಾವ ಏನಂದ್ರೆ 2 ಕಾಳು ಜೋಳ ಕಾಳು ತಿನ್ನೋದು, ಕದದ ಮೂಲೆ ಬರೋದು, ಒಂದಿಷ್ಟು ಕಾಳು ತಿನ್ನೋದು, ಅಕ್ಕಿ ತಿನ್ನೋದು, ಕದದ ಹತ್ರ ಬರೋದು, ಹಿಂಗೆ ಮಾಡ್ತಿತ್ತಲ್ಲ. ಇದು ಬೆಕ್ಕು ಕದದ ಹತ್ರ ಜಪ್ಪಕ್ಕೆ ಕುಂತಿತ್ತು. ಇದು
ಜಪ್ಪಕ್ಕಣ ಕುಂತಿತ್ತು, ಇಲಿ ಬಂದ ಬಿಡ್ತು, ಗಪ್ಪನ ಬೆಕ್ಕು ಹಿಡಿದು ಬಿಡ್ತು. ಆ ಬೆಕ್ಕು ಹಿಡಿದು ಅದನ್ನು ತಿನ್ನಾಕತ್ತು. ಅದನ್ನು ಯಾರು ನೋಡಿದ್ರಿ? ಇವ ನೋಡಿದ್ರಿ, ಈ ಭಕ್ತ ನೋಡಿದಲ್ಲಿ ಇಲಿಯಪ್ಪ ದೇವ್ರು ಅಂತ ತಿಳ್ಕೊಂಡಿದ್ಯಾ, ಅಂತ ಪವರ್ಫುಲ್ ಇಲಿಯಪ್ಪನ ಬೆಕ್ಕು ಹಿಡ್ಕೊಂಡು ತಿನ್ನಾಕತ್ತೈತೆ ಅಂದ್ರೆ ಇಲಿಯಪ್ಪ ದೇವ್ರಲ್ಲ, ಮತ್ತು ಯಾವ್ದು ದೇವ್ರಿ? ಹಾಂ, ಬೆಕ್ಕು ದೇವ್ರು ಅಂದೇವು. ಏನು ನೋಡ್ಬೇಕ್ರಿ, ಆ ಬೆಕ್ಕು ಹಿಡಿದ ಅದಕ್ಕೂ ಏನು ಸ್ನಾನ ಮಾಡಿಸೋದೇನು, ಅದಕ್ಕೂ ಏನು ಭಾಳ ಚಂದ ಪೂಜೆ ಮಾಡೋದೇನು. ಹೆಂಡ್ತಿಗೆ ಹೇಳಿದ, ಹಾಲು ಡೈರಿಗೆ ಹಾಕೋದು ಬೇಡ, ನನ್ನ ದೇವರು ಬೆಕ್ಕಪ್ಪದಾನ, ಇವನ ಕುಡಿಲಿ, ಬೇಕಾದಷ್ಟು ಕುಡಿಲಿ. ಅದಕ್ಕೇನು ದಿನ ಬೆಳಗ್ಗೆ 1 ಲೀಟ್ರ್ ಹಾಲು, ಮಧ್ಯಾಹ್ನ 1 ಲೀಟ್ರ್ ಹಾಲು, ಏನು ರಾತ್ರಿ 1 ಲೀಟ್ರ್ ಹಾಲು. ಅದು ಬೆಕ್ಕು ಒಂದು ವಾರದಾಗ ಹಾಲು ಕುಡಿದು ಹೆಂಗಾಗಿತ್ತು ಅಂದ್ರೆ ಹಂದಿ ಮರಿ ಆದಂಗೆ ಆಗಿತ್ತು. ಅದು ಹೆಂಗಾಗಿತ್ತು ರೀ? ಹಂದಿ ಮರಿ ಆದಂಗೆ ಆಗಿತ್ತು. ನಿಮ್ಮ ಮನ್ಯಾಗ ಅದಾವನೇ ಇವ ಬೆಕ್ಕು? ಅದಾವ. ಆ ಬೆಕ್ಕಿನ ಸ್ವಭಾವ ಏನಂದ್ರಮ್ಮ, ಯಾರದನ್ನು ಬಹಳ ಪ್ರೀತಿಯಿಂದ ಹಚ್ಕೊಳ್ತಾರೆ, ಯಾರದಕ್ಕೆ ಹಾಲು ಅನ್ನ ಹಾಕ್ತಾರೆ, ನೀವು ಇನ್ನೊಬ್ಬರ ಮನೆಗೆ ಹೋದ್ರೆ ನಿಮ್ಮ ಹಿಂದೆ ಓಡಿ ಬರ್ತೈತಿ. ಅದು ನಿಮ್ಮನ್ನು ಯಾರದನ್ನು ಜೋಪಾನ ಪ್ರೀತಿಯಿಂದ ಮಾಡ್ತಿರಲ್ಲ, ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ನೀವೆಲ್ಲರ ಕುಂತು ನಿಮ್ಮ ತೊಡಿ ಮ್ಯಾಗ ಬಂದು ಮಲ್ಕೊಳ್ತದೆ. ನೀವು ಯಾರ್ದಾರ ಮನೆಗೆ ಹೋದ್ರೆ ನಿಮ್ಮ ಹಿಂದೆ ಹೋಗ್ತೈತಿ. ಒಟ್ಟು ನೀವು ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ಹಂಗೆ ಆ ಮನ್ಯಾಗ ಈ ಭಕ್ತನ ಹೆಂಡತಿ ಏನು ಮಾಡಿದ್ಲು ರೀ? ರೊಟ್ಟಿ ಸುಡಾಕತ್ತಿದ್ಲಲ್ಲ. ಬೆಕ್ಕಿನ ಸ್ವಭಾವ ಯಾರನ್ನ ಹಚ್ಕೊಳ್ತೈತಿ ಅವ್ರನ್ನ ಕಾಡಿಸ್ತಿರ್ತೈತಿ. ಅದು ಸಿರಿ ಸೆರಗು ಜಗ್ಗೋದು, ಏನಾರ ಅವ್ರ ತೊಡಿ ಮ್ಯಾಗ ಬಂದು ಹಿಂಗೆ ಮಲ್ಕೊಂಡು ಮತ್ತೆ ಎದ್ದು ಹೋಗೋದು, ಓಡಿ ಹೋಗೋದು, ಹಿಂಗೆ ಮಾಡ್ತಿರ್ತೈತಲ್ಲ. ಹಂಗೆ ಹೆಣ್ಮಗಳು ರೊಟ್ಟಿ ಸುಡಾಕತ್ತಾಳ. ರೊಟ್ಟಿ ಸುಡುವಂಥ ಸಂದರ್ಭದೊಳಗೆ ಬೆಕ್ಕು ಏನು ಮಾಡ್ತೀರಿ? ಆಕೆ ಸಿರಿ ಸೆರಗು ಜಗ್ಗಿ ಬರೋದು, ಓಡಿ ಬರೋದು, ಜಗ್ಗೋದು, ಓಡಿ ಬರೋದು ಮಾಡಕತ್ತಿತ್ತು. ಆಕೆ ನೋಡಿದ್ರೆ ಸಿಟ್ಟು ಬಂತು. ಎಲ್ಲಿ ಗಂಟು ಬಿತ್ತಪ್ಪ ಇದು? ನಾನು ನೋಡಿದ್ರೆ ರೊಟ್ಟಿ ಸುಡಾಕಂತಾನೆ ಭಾಳ ತಾತು. ಇನ್ನು ಹಿಟ್ಟು ಬಡಿಯೋದು, ರೊಟ್ಟಿ ಮುಗಿವಲ್ದು, ರೊಟ್ಟಿ ಮಾಡೋದು ಮುಗಿವಲ್ದು, ಏನು ಮಾಡೋದು ಅಂತ ತಿಳ್ಕೊಂಡು ಆಕಿ ಏನು ಮಾಡಿದ್ಲು ರೀ? ಒಲಿ ಊಬ್ತಿರಲಿ ಅವ, ಅದಕ್ಕೆ ಏನಂತೀರಿ ನೀವು? ಊದುಗಳಿವಿ. ಈಗೇನು ಊಬೋದು ಇಲ್ಲ, ಕುಟ್ಟೋದು ಇಲ್ಲ, ಬಿಸೋದು ಇಲ್ಲ ಬಿಡು. ಇವ ಚರ್ರ ಪೈಕಾನೆ ಪರ್ರ. ಏನಿಲ್ರಿ, ಈಗ ಕುಟ್ಟಂಗಿಲ್ಲ, ಬೀಸಂಗಿಲ್ಲ, ಊದಂಗಿಲ್ಲ, ಹೌದಲ್ರಿ ಗವಾಯಿಗಳ? ಒಲಿ ಊಬ್ತಿರಲ್ಲ, ಊದುಗಳಿವೆ. ಆ ಊದುಗಳಿವಿ ಹಿಡ್ಕೊಂಡು ಬರಲಿ, ಅದು ಬೆಕ್ಕು ಮಾಡ್ತೀನಿ ಅದನ್ನು. ಪಾಪ ಅದಕ್ಕೇನು ಗೊತ್ತ್ರಿ ಹೆಣ್ಮಗಳು ಹೊಡಿತಾಳ ಅನ್ನೋದು. ಅದಕ್ಕೇನು ಗೊತ್ತಿ ಹೆಣ್ಮಗಳು ಹೊಡಿತಾಳ ಅಂದ. ಮತ್ತು ಈಕೆ ಹಿಂದೆ ಓಡಿ ಬಂದದ. ಆಕೆ ಸಿರಿ ಸೆರಬೇಕಂತ ತಿಳ್ಕೊಂಡು ಹಿಂಗೆ ಜಗ್ಬೇಕಂತ ಬಂದಿತ್ತು. ಆ ಊದುಗಳಿವಿ ತೊಗೊಂಡು ಬೆಕ್ಕನ ತಲೆಗೆ ಪಟ್ ಅಂತ ಹೊಡೆದ್ರಿ. ಅದು ಅಲ್ಲೇ ಸತ್ತು ಹೋಗ್ಬಿಡ್ತ. ಅದನ್ನು ಯಾರು ನೋಡಿದ್ರಿ? ಆಕೆ ಗಂಡ ನೋಡಿದ. ಇಲ್ಲಿ ಪವರ್ಫುಲ್ ಬೆಕ್ಕು ದೇವ್ರು ಅಂತ ತಿಳ್ಕೊಂಡಿದ್ಯಾ? ಅಂತ ನನ್ನ ಪವರ್ಫುಲ್ ಬೆಕ್ಕು ದೇವ್ರನ್ನ ನನ್ನ ಹೆಂಡತಿ ಹೊಡೆದು ಕೊಂದಾಳಂದ್ರೆ ಬೆಕ್ಕು ದೇವ್ರಲ್ಲ. ಯಾರು ದೇವ್ರಮ್ಮ? ಹೆಂಡತಿ ದೇವ್ರು ಅಂದವ. ನೋಡ್ಬೇಕ್ರಿ, ಹೆಂಡತಿ ದಿನ ಪೂಜೆ ಮಾಡೋದೇನು, ವಿಭೂತಿ ಹಚ್ಚೋದೇನು, ಆಕೆ ಗಂಧ ಹಚ್ಚೋದೇನು, ಆಕೆ ದಿನ ಮಲ್ಲಿಗೆ ಹೂ ತಂದು ಕೊಡೋದೇನು. ಒಂದು ದಿನ ಮಲ್ಲಿಗೆ ಹೂ ತಂದು ಕೊಟ್ಟಿದ್ದಿಲ್ಲವ, ಅವತ್ತು ಮಲ್ಲಿಗೆ ಹೂ ತಂದು ಹಾಕೋದೇನು. ಆಕೆನೂ ದಿನ ಒಂದು ಲಿಸ್ಟ್ ಬರೆಯಾಕಂತಿಲ್ಲ. ನನಗೆ ಇವತ್ತು 1 kg ಗೋಡಂಬಿ ಬೇಕು, ಇವತ್ತು 1 kg ಮಣಕ ಬೇಕು, 1 kg ಬಾದಾಮಿ ಬೇಕು. ದೇವ್ರದಿ ತಿನ್ನು, ನೀನು ಏನು ಬೇಕು ನೀನು ಅನ್ನವ. ನೀ ದೇವ್ರದಿ ನಿನಗೇನು ಬೇಕು ತಗೋ, ತಿನ್ನು ಎಲ್ಲ ತಂದು ಕೊಟ್ರಿ. ಆಕೆನೂ ತಿಂದು 15 ದಿನದಾಗ ಆನೆ ಆದಂಗೆ ಅಲ್ಲಿವ. ಕುಂತ್ರೆ ಹೇಳಕ್ಕೆ ಬರಲಿಲ್ಲ, ಎದ್ರು ಕುಂದ್ರಾಕೆ ಬರಲಿಲ್ಲ, ತಿಂದ ಆನೆ ಅದಂಗೆ. ಇನ್ನು ಅಕ್ಕಿ ವಿಚಾರ ಮಾಡಿದ್ಲು, ಇನ್ನು ಇದು ಗೋಡಂಬಿ ಬಾದಾಮಿ ಮಣಕಾಯಿ ಬಿಡ್ಬೇಕು, ಇನ್ನು ಬೇರೆ ಲಿಸ್ಟ್ ಕೊಡ್ಬೇಕಂತಂದೇಳಿ ಅಕ್ಕಿನ ಬರೆಯಾಕಂತಲು. ನನಗೆ ಇವತ್ತು 1 ತೊಲಿ ಬಂಗಾರದ ಉಂಗುರ ಬೇಕು, ನನಗೆ ಆ ಸರ ಬೇಕು, ನನಗೆ ಈ ಸರ ಬೇಕು, ನನಗೆ ಚೈನ್ ಸರ ಬೇಕು, ಬರ್ಕೊಡಂತ ಲಿಸ್ಟ್ ಕೊಟ್ಲು. ಲಿಸ್ಟ್ ನೋಡಿದ ಗಂಡ ಕಿಶೆ ನೋಡಿಕೊಂಡ, 1 ರೂಪಾಯಿ ಇಲ್ಲಿ ಅವ, ಎಲ್ಲ ಬಾದಾಮಿ ತಂದು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದ. ಏನು ಇಂಥ ಲಿಸ್ಟ್ ಕೊಟ್ಟರೆ ನಾನು ತರಂಗಿಲ್ಲ. ಯಾಕೆ ತರಂಗಿಲ್ಲ ರೀ? ನಾ ದೇವ್ರದನಿ, ನಾನು ದೇವ್ರದನಿ. ದೇವ್ರು ಏನು ಕೇಳ್ತಾರಂತಂದು ಕೊಡ್ಬೇಕು ನೀನು. ನೀ ದೇವ್ರದಿ ಇಲ್ಲ ಅನ್ನಂಗಿಲ್ಲ. ಆದ್ರೆ ರೊಕ್ಕ ಇಲ್ಲಲ್ಲ ಕಿಶೆದಾಗ. ಊರಾಗ ಗೌಡ್ರದಾರಲ್ಲ, ಸಾಲ ಮಾಡ್ಕೊಂಬ. ಊರಾಗ ಗೌಡ್ರದಾರಲ್ಲ, ಹೋಗಿ ಸಾಲ ಮಾಡ್ಕೊಂಬ. ಮಾಡಂಗಿಲ್ಲ, ಅವ್ರು ಕೊಡಂಗಿಲ್ಲ, ನನಗೆ ಕೊಡಂಗಿಲ್ಲ, ನಾ ಬಿಡಂಗಿಲ್ಲ. ಸಿಟ್ಟು ಬಂತ್ರಿ. ತಂದು ಕೊಡುವಂಥ ಈ ಹೆಣ್ಮಗಳು ನನಗೆ ತಂದು ಕೊಡಂಗಿಲ್ಲ ಅಂತ ಇವ ಸಿಟ್ಟು ಬಂದು ಹೆಂಡತಿ ಕಪ್ಪಾಳಕ್ಕೆ ಪಡ್ಡಂತ ಹೊಡೆದ. ಅವಾಗ ಅವನಿಗೆ ಗೊತ್ತಾತು, ಹೆಂಡತಿ ದೇವ್ರು ಅಂತ ತಿಳ್ಕೊಂಡಿದ್ಯಾ, ಅಂತ ಹೆಂಡತಿನ ನಾನು ಹೊಡೆದನೆ ಅಂದ ಬಳಿಕ ಹೆಂಡತಿ ದೇವರಲ್ಲ. ಯಾರೀ ದೇವರು? ನಾನೇ ದೇವರು. ತನ್ನ ತಾನು ತಿಳಿದೊಡೆ ತಾನೇ ದೇವರ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಅಮ್ಮ, ಕಲ್ಲಿನೊಳಗೆ ದೇವರನ್ನು ಕಾಣಬೇಕಾಗಿತ್ತಂದ್ರೆ, ಮಣ್ಣಿನೊಳಗೆ ದೇವರನ್ನು ಕಾಣಬೇಕಾಗಿತ್ತಂದ್ರೆ, ಮರದೊಳಗೆ ದೇವರನ್ನು ಕಾಣಬೇಕಾಗಿತ್ತಂದ್ರೆ, ನಮ್ಮೊಳಗಿರ್ತಕ್ಕಂಥ ದೇವರನ್ನು ನಾವು ಕಂಡಾಗ ಹೊರಗಿನ ದೇವರು ಕಾಣಲಿಕ್ಕೆ ಸಾಧ್ಯವಾಗ್ತದಮ್ಮ. ಹೊರಗೆ ದೇವರು ಹುಡುಕಬೇಡ್ರಿ ಅಮ್ಮ, ಒಳಗೆ ದೇವರು ಹುಡುಕ್ರಿ.